ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ವರದಿಯಾಗಿದೆ. ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಬಗ್ಗೆ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಬೈಕ್ಗೆ ಟಚ್ ಆಗಿದ್ದಕ್ಕೆ ಹಲ್ಲೆ ನಡೀತಾ ಅಥವಾ ಬೇರೆ ವಿಷಯಕ್ಕೇನಾದರೂ ಗಲಾಟೆ ಆಯ್ತಾ? ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರೋಡ್ ರೇಜ್ ಪ್ರಕರಣವನ್ನು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಈ ವಿಂಗ್ ಕಮಾಂಡರ್ ಮೇಲೆ ನಡೆದಿರುವಂತಹ ಹಲ್ಲೆ ಏನಿದೆ, ಈ ಹಲ್ಲೆ ಪ್ರಕರಣವನ್ನು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲೂ ಹೋಗಿ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಇಬ್ಬರ ನಡುವೆ ಗಲಾಟೆ ಆಗಿದ್ದು ಯಾವ ಕಾರಣಕ್ಕೆ, ಬೈಕ್ ಟಚ್ ಆಯಿತು ಅಂತ ಹೇಳ್ತಿರೋದೇ ನಿಜಾನ, ಸ್ಥಳೀಯರು ಏನನ್ನ ಗಮನಿಸಿದ್ದಾರೆ, ಅಲ್ಲಾದಂತಹ ಗಲಾಟೆ ಏನು, ಸ್ಥಳೀಯರು ಇದನ್ನು ಗಮನಿಸಿ ಕೂಡ ಯಾಕೆ ವಿಂಗ್ ಕಮಾಂಡರ್ ಸಹಾಯಕ್ಕೆ ಬರಲಿಲ್ಲ, ಈ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶಿಂದ. ಪ್ರಕಾಶ, ಈಗ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರೋದು ಬೈಕ್ ಟಚ್ ಆಗಿರೋದಕ್ಕೆ ಈ ಗಲಾಟೆ ಆಗಿದೆ ಅಂತ. ಬಟ್ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಆ ಹುಡುಗ ಏನಿದ್ದಾನೆ ಹಲ್ಲೆ ನಡೆಸಿದವನು, ಅವನ ಪತ್ತೆ ಆಗಬೇಕು. ಅವನ ಬೈಕ್ ನಂಬರ್ CCTVಯಲ್ಲಿ ಕ್ಯಾಪ್ಚರ್ ಆಗಿದೆಯಾ, ಹೇಗೆ? ಈಗ ಯಾರು ಹಲ್ಲೆಯನ್ನ ಮಾಡಿದ್ದಾರೆ ಬೈಕ್ ಸವಾರ, ಆತನ ಒಂದು ಬೈಕ್ ನಂಬರ್ ಅನ್ನ ಕೂಡ ಈಗ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಗಾಡಿ ನಂಬರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಆ ಗಾಡಿ ನಂಬರ್ನ ನೋಂದಣಿ ಸಂಖ್ಯೆ ಏನಿದೆ ಅದರ ಮೇಲೆ ಈಸಿಯಾಗಿ ಮೊಬೈಲ್ ನಂಬರ್ ಅನ್ನ ಟ್ರ್ಯಾಕ್ ಮಾಡಬಹುದು, ಆತನನ್ನ ಮತ್ತೆ ಪತ್ತೆ ಹಚ್ಚಬಹುದು. ಆತನಿಂದ ಕೂಡ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಪೊಲೀಸರು ಪ್ರಾಥಮಿಕವಾಗಿ ಮಾಡ್ತಾರೆ. ಅದಾದ ಬಳಿಕ ಆತನ ಹೇಳಿಕೆಗಳನ್ನ ಕೂಡ ತೆಗೆದುಕೊಳ್ತಾರೆ. ಮೇಲ್ನೋಟಕ್ಕೆ ಈಗ ಬೈಕ್ ಸವಾರ ಏಕಾಏಕಿಯಾಗಿ ಅಂದ್ರೆ ಕಾರನ್ನ ಅಡ್ಡಗಟ್ಟಿ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಬರೋದಿಲ್ಲ. ಯಾವುದಾದ್ರೂ ಒಂದು ವಿಚಾರ ಇದ್ರೆ ಮಾತ್ರ ಅಲ್ಲಿ ಗಲಾಟೆ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪೊಲೀಸರು ಕೂಡ ಒಂದು ಆಯಾಮದಲ್ಲಿ ತನಿಖೆಗೆ ಇಳಿದಿದ್ದಾರೆ. ಅಂದ್ರೆ ಬೈಕ್ ಸವಾರ ಕಾರನ್ನ ಅಡ್ಡಗಟ್ಟಿದ್ದಾನೆ ಅಂತ ಹೇಳಿದ್ರೆ ಬೈಕ್ ಹಿಂಬದಿ ಇತ್ತು, ಆತನಿಗೆ ಸೈಡ್ ಕೊಡದೆ ರ್ಯಾಶ್ ಡ್ರೈವ್ ಅನ್ನ ಮಾಡಿದ್ರ, ಅಥವಾ ಹಾರ್ನ್ ಹೊಡೆದ್ರು ಕೂಡ ದಾರಿಯನ್ನ ಬಿಡ್ಲಿಲ್ವಾ, ಅಥವಾ ಆತನಿಂದ ಏನಾದ್ರೂ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರ, ಈ ಆಯಾಮಗಳಲ್ಲಿ ಕೂಡ ಇದೀಗ ಪೊಲೀಸರು ತನಿಖೆ ನಡೆಸ್ತಾರೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಬೈಕ್ ಸವಾರನ ಆ ಬೈಕ್ ನಂಬರ್ ಪತ್ತೆ ಆಗಿದೆ. ಆತನನ್ನ ಮೊದಲು ಹುಡುಕಿ ಏನಾಯ್ತು, ಘಟನೆಗೆ ಕಾರಣ ಏನು ಅನ್ನೋಂಥದ್ರ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡಿತಾರೆ. ಒಂದೊಮ್ಮೆ ಏನಾದ್ರೂ ರ್ಯಾಶ್ ಡ್ರೈವ್ ಮಾಡಿದ್ರು, ಜೊತೆಗೆ ಶೀಲಾದಿತ್ಯ ಬೋಸ್ ವಿಂಗ್ ಕಮಾಂಡರ್ ಏನಿದ್ದಾರೆ ಆತ ಪಕ್ಕದ ಸೀಟ್ನಲ್ಲಿದ್ದ, ಡ್ರೈವ್ ಮಾಡ್ತಾ ಇದ್ದಂಥದ್ದು ಆತನ ಹೆಂಡತಿ. ಸೊ ಹಾಗಾಗಿ ರ್ಯಾಶ್ ಡ್ರೈವ್ ಏನಾದರೂ ಮಾಡಿದ್ರ, ವಿಂಗ್ ಕಮಾಂಡರ್ ಅವರ ಪರವಾಗಿನೇ ಏನಾದರೂ ತಪ್ಪುಗಳು ಇದೆಯಾ ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡೆಯುವಂಥ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಆದರೆ ಈಗ ಬೈಕ್ ಸವಾರ ಯಾವಾಗ ಪತ್ತೆ ಆಗ್ತಾನೆ, ಆತನ ಹೇಳಿಕೆ ಏನಿರುತ್ತೆ ಅದರ ಆಧಾರದ ಮೇಲೆ ಈ ಒಂದು ಪ್ರಕರಣ ಕೂಡ ಹೋಗುತ್ತೆ. ಸದ್ಯಕ್ಕಂತರೂ ಈಗ ಬೈಕ್ ಸವಾರನ ಬೈಕ್ ನಂಬರ್ ಏನಿದೆ ಆ ನೋಂದಣಿಯ ಬೈಕ್ ನಂಬರ್ ಪತ್ತೆ ಆಗಿದೆ. ಆತನನ್ನು ಹುಡುಕುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಮೌಖಿಕವಾಗಿ ಶೀಲಾದಿತ್ಯ ಬೋಸ್ ವಿಂಗ್ ಕಮಾಂಡರ್ ಏನಿದ್ದಾರೆ ಆತನಿಂದ ದೂರು ಪಡೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಆತನ ಪತ್ನಿಯಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನಗಳು ಕೂಡ ಆಗುತ್ತೆ. ಜೊತೆಗೆ ಈ ಘಟನೆಯಲ್ಲಿ ಬೈಕ್ ಸವಾರನಿಗೂ ಕೂಡ ಒಂದಿಷ್ಟು ಗಾಯಗಳಾಗಿದ್ದಾವೆ. ಮಾರಾಮಾರಿಯಾಗಿ ಇಬ್ರು ಕೂಡ ಹೊಡೆದುಕೊಂಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಇದೀಗ ಎಲ್ಲ ಮಾಹಿತಿಯನ್ನ ಪಡೆಯೋದಕ್ಕೆ ಇದೀಗ ಪೊಲೀಸರು ಕೂಡ ತನಿಖೆಗೆ ಇಳಿದಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ. ಕೀನಿಂದ ಹಲ್ಲೆ ನಡೆಸಿದ್ದಾನೆ, ನಂತರ ಕಲ್ಲನ್ನು ಕೂಡ ಬಳಕೆ ಮಾಡಿದ್ದಾನೆ ಹಲ್ಲೆ ನಡೆಸಲಿಕ್ಕೆ ಅಂತ. ಒಂದು ರೀತಿ ಪುಡಿ ರೌಡಿ ರೀತಿಯ ಆತ ವರ್ತನೆ ಮಾಡಿರೋದನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ.